ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್. ಇವತ್ತು ಒಂದು ಲಾಗಲ್ಲಿ ನಾನು ಐಕಿಯಾಗೆ ಹೋಗ್ತಾ ಇದ್ದೀವಿ. ಐಕಿಯಾ ಹೋಗಿ ಅಲ್ಲಿ ಏನೇನೆಲ್ಲ ಪರ್ಚೇಸಿಂಗ್ ಮಾಡ್ತೀವಿ ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ತೀನಿ. ಹಾಗೆ ಲಂಚ್ ಟೈಮ್ ಆಗೋಗಿತ್ತು. ಸೊ ನಾವು ಲಂಚ್ನ ಮುಗಿಸ್ಕೊಂಡು ಹೋಗ್ಬಿಡೋಣ ಅಂದ್ಬಿಟ್ಟು ನಾವು ಇಲ್ಲಿ ರೆಸ್ಟೋರೆಂಟ್ಗೆ ಬಂದಿದ್ದೀವಿ. ಐಕಿಯಾದಲ್ಲೂ ಕೂಡ ತಿನ್ನೋದಕ್ಕೆ ಎಲ್ಲವೂ ಕೂಡ ಸಿಗುತ್ತೆ. ಐಕಿಯಾದಲ್ಲಿ ತುಂಬಾ ಫೇಮಸ್ ಅಂದರೆ ಮೀಟ್ ಬಾಲ್ಸ್. ಬಟ್ ಅದು ತುಂಬ ಸಲ ಟೇಸ್ಟ್ ಮಾಡಿದ್ದೀವಿ, ನಮ್ಗೆ ಅಷ್ಟೊಂದೆಲ್ಲ ಇಷ್ಟ ಆಗೋದಿಲ್ಲ. ಮತ್ತು ಸ್ನ್ಯಾಕ್ಸು, ಸಮೋಸ ಇದೆಲ್ಲ ಪರವಾಗಿಲ್ಲ, ತೊಗೋಬೋದು. ಜ್ಯೂಸು, ಕಾಫಿ ಈ ರೀತಿ ಎಲ್ಲ ತೊಗೋಬೋದು, ಚೆನ್ನಾಗಿರುತ್ತೆ. ಬಟ್ ಅದೆಲ್ಲ ಹೊಟ್ಟೆ ತುಂಬೋದಿಲ್ಲ. ಲಂಚ್ ಟೈಮ್ ಆಗಿತ್ತಲ್ಲ, ಸೊ ಹೊಟ್ಟೆ ತುಂಬ ಊಟ ತಿಂದ್ರೇ ಒಂಥರ ಮನಸ್ಸಿಗೆ ಸಮಾಧಾನ. ನಾವು ಅದಕ್ಕೇ ಆಚೆನೇ ಊಟನ ಮುಗಿಸ್ಕೊಂಡು ಹೋಗ್ಬಿಡೋಣ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ. ಅಲ್ಲಿ ತುಂಬ ಟೈಮ್ ಹಿಡಿಯುತ್ತಲ್ಲ ಐಕಿಯಾ ಎಲ್ಲ ಸುತ್ತೋದಕ್ಕೆ. ಮೊದಲು ನಾಗಚಂದ್ರದಲ್ಲೇ ಇದ್ದಾಗ ಅವಾಗವಾಗ ಹೋಗ್ತಾ ಇದ್ವಿ. ಇವಾಗ ಎಲೆಕ್ಟ್ರಾನ್ ಸಿಟಿ ಶಿಫ್ಟ್ ಆಗಿ 1.5 ಮಂತ್ ಆಯಿತು. ಇದು ಫಸ್ಟ್ ಟೈಮ್ ನಾವು ಎಲೆಕ್ಟ್ರಾನ್ ಸಿಟಿಯಿಂದ ಐಕಿಯಾಗೆ ಹೋಗ್ತಾ ಇರೋದು. ಮೊದಲೇ ಒಂದು ಲಾಗ್ನ ನಾನು ಅಪ್ಲೋಡ್ ಮಾಡಿದ್ದೀನಿ, ನೀವು ಹೋಗಿ ಸರ್ಚ್ ಮಾಡ್ಬೋದು. ನನ್ನ ಪ್ರೊಫೈಲ್ಗೆ ಹೋಗಿ ಅಲ್ಲೂ ಒಂದು ವಿಡಿಯೋನ ನಾನು 200 ಒಳಗಡೆ ಯಾವ್ಯಾವ ರೀತಿ ಐಟಮ್ಸ್ನ ನಾವು ತೊಗೋಬೋದು ಐಕಿಯಾದಲ್ಲಿ ಅನ್ನೋದನ್ನು ನಾನು ಹಾಕಿದ್ದೀನಿ. ಇವಾಗ ನಾನು ಒಂದಷ್ಟು ತೊಗೋಬೇಕಿತ್ತು ಮನೆಗೆ ಐಟಮ್ಸು, ಸೊ ಹಾಗಾಗಿ ಹೋಗ್ತಾ ಇದ್ದೀನಿ. ಏನೇನು ತೊಗೊಂಬಂದಿದ್ದೀನಿ ಅನ್ನೋದನ್ನು ನಾನು ಲಾಸ್ಟಲ್ಲಿ ತೋರಿಸ್ತೀನಿ ನಿಮಗೆ. ಅಲ್ಲಿವರೆಗೂ ನೀವು ಸ್ಕಿಪ್ ಮಾಡ್ದೇ ನೋಡಿ. ಹಾಗೆ ಐಸ್ ಕ್ರೀಮ್ನು ಕೂಡ ತೊಗೊಂಡು ತಿನ್ಕೊಂಡು ಹೊರಟ್ವಿ ನಾವು ಐಕಿಯಾಗೆ. ಆ್ಯಕ್ಚುಲಿ ನಮ್ಮ ಮನೆಯಲ್ಲಿ ನಮ್ಮತ್ತೆ ಗ್ಲಾಸ್ ಐಟಮ್ಸ್ ಎಲ್ಲ ತುಂಬಾ ಇಟ್ಟಿದ್ದಾರೆ. ಶೋ ಪೀಸಸ್ ಆಗಿರ್ಬೋದು ಅಥವಾ ಗ್ಲಾಸ್ ಐಟಮ್ಸು, ಡಿನ್ನರ್ಗೆ ಬೇಕಾಗೋವಂಥದ್ದು, ಮನೆಗೆ ಏನೇನು ಬೇಕೋ ಆ ಥರದ್ದೆಲ್ಲ ತುಂಬಾ ಇಟ್ಟಿದ್ದಾರೆ. ಸ್ಟೀಲ್ ಸೆಟ್ಟು, ಗ್ಲಾಸ್ ಸೆಟ್ಸು ಎಲ್ಲದೂ ಕೂಡ ತುಂಬಾ ಇಟ್ಟಿದ್ದಾರೆ. ಅದೆಲ್ಲ ನನಗೆ ಪರ್ಚೇಸಿಂಗ್ ಏನೂ ಇಲ್ಲ. ಮನೇಲಿರೋದನ್ನೇ ನಾವು ಕರೆಕ್ಟಾಗಿ ಇಟ್ಕೊಳ್ಳೋದಕ್ಕೆ ಆಗ್ತಾಯಿಲ್ಲ. ಶಿಫ್ಟ್ ಮಾಡಿ ಎಷ್ಟೊಂದೆಲ್ಲ ಹಾಳಾಗಿಬಿಟ್ಟಿದೆ. ಸೊ ಹಾಗಾಗಿ ಆ ಥರದ್ದೇನು ಬೇಡ, ಒಂದಷ್ಟು ಇಲ್ಲದೆ ಇರೋವಂಥದ್ದು ಬೇಕಿತ್ತು. ಸೊ ಹಾಗಾಗಿ ಬಂದಿದ್ದೀವಿ. ಐಕಿಯಾದಲ್ಲಿ ಕ್ವಾಲಿಟಿ ವೈಸು ನನಗೆ ತುಂಬಾ ಇಷ್ಟ ಆಗುತ್ತೆ ಪ್ರಾಡಕ್ಟ್ಸು. ಐಕಿಯಾದಲ್ಲಿ ಫರ್ನಿಚರ್ ಐಟಮ್ ಎಲ್ಲ ಕಾಸ್ಟ್ಲಿನೇ ಸ್ವಲ್ಪ, ಬಟ್ ಒಂದೊಂದು ಓಕೆ, ಅಂದರೆ ಕ್ವಾಲಿಟಿ ಚೆನ್ನಾಗಿದೆ. ಹಾಗಾಗಿ ಸೊ ಸ್ವಲ್ಪ ಕಾಸ್ಟ್ಲಿ ಆದ್ರೂ ಓಕೆ ಅಂತ ಅನಿಸುತ್ತೆ, ಚೆನ್ನಾಗಿರುತ್ತೆ ಅಂತ. ಇನ್ನು ಸ್ಟೋರೇಜ್ ಬಾಕ್ಸಸ್ ಆಗಿರ್ಬೋದು, ಗ್ಲಾಸ್ ಐಟಮ್ಸ್ ಆಗಿರ್ಬೋದು, ಅದೆಲ್ಲವೂ ಕೂಡ ಸ್ವಲ್ಪ ಬೇರೆ ಕಡೆಗೆ ಹೋಲಿಸ್ಕೊಂಡ್ರೆ ಸೇಮ್ ರೇಟೇ ಅಂತ ಅನಿಸುತ್ತೆ. ನನಗಂತೂ ತುಂಬಾ ಇಷ್ಟ ಆಗುತ್ತೆ ಕ್ವಾಲಿಟಿ. ಸೊ ಅದಾದಮೇಲೆ ನೀವು ಇಲ್ಲಿ ನೋಡ್ತಾ ಇರ್ಬೋದು, ರ್ಯಾಕ್ಗಳಾಗಿರ್ಬೋದು ಅಥವಾ ಗ್ಲಾಸು ಈ ರೀತಿ ನೇತಾಕೋದಕ್ಕೆ ಈ ಥರದ್ದೆಲ್ಲ ತುಂಬಾ ಬಂದಿತ್ತು. ಸ್ವಲ್ಪ ನನಗೆ ಹೊಸ ಐಟಮ್ಸ್ ಬಂದಿತ್ತು ಅಂತ ಅನ್ನಿಸ್ತು. ಸೊ ಹಾಗಾಗಿ ಅದನ್ನು ಒಂದಷ್ಟು ವೀಡಿಯೋನ ಮಾಡಿಕೊಂಡೆ. ದುವಿಕಂತೂ ಇಲ್ಲಿ ನೀವು ನೋಡ್ತಾ ಇರ್ಬೋದು, ಎಲ್ಲ ಟಿಡಿ ಬೇರು ಎಲ್ಲದೂ ಕೂಡ ಗುಡ್ಡೆ ಹಾಕ್ಕೊಂಡು ಆಟಾಡ್ತಾ ಇದ್ದ. ಫೈನಲಿ ಅವನಿಗೆ ಒಂದು ಚೇರ್ ತುಂಬಾ ಇಷ್ಟ ಆಯಿತು. ಸೊ ಆ್ಯಕ್ಚುಲಿ ಇದನ್ನು ತೊಗೋಬೇಕಿತ್ತು, ವಿಜಯ್ ತೊಗೊಳಕ್ಕೆ ಅಂತ ರೆಡಿ ಇದ್ದರು. ಆಮೇಲೆ ಯೋಚನೆ ಮಾಡಿದ್ರು, ಇನ್ನೂ ಮನೆಯಲ್ಲಿ ಸಾಮಾನ್ಯ ಸೆಟ್ ಆಗಿಲ್ಲ. ಮನೇನೂ ಸ್ವಲ್ಪ ನಮ್ಮದು ಫ್ಲಾಟ್ ಆಗಿರೋದ್ರಿಂದ ಸ್ವಲ್ಪ ಚಿಕ್ಕದೆ ಮನೆ, ಇನ್ನೂ ಸೆಟ್ ಆಗಿಲ್ಲ. ಸಾಮಾನೆಲ್ಲ ತೆಗೆದ್ಮೇಲೆ ಬೇಕಿದ್ರೆ ಅವನಿಗೆ ಕೊಡ್ಸೋಣ, ಇಲ್ಲ ಆನ್ಲೈನ್ ಆರ್ಡ್ರ್ ಮಾಡ್ಕೊಳ್ಳೋಣ, ಆನ್ಲೈನು ಡೆಲಿವರಿ ಇರುತ್ತಲ್ಲ. ಸೊ ಅಂದ್ಕೊಂಡು ನಾವು ಇದನ್ನೇನು ಪರ್ಚೇಸಿಂಗ್ ಮಾಡಲಿಲ್ಲ, ನೆಕ್ಸ್ಟ್ ಟೈಮ್ ತೊಗೊಳ್ಳೋಣ ಅಂತ ಬಂದ್ವಿ. ಈ ಟವಲು ಒಂದು ನಾವು ನೋಡ್ತಾ ಇದ್ವಿ, ಡಿಸ್ಕೌಂಟಲ್ಲಿತ್ತು, ಅದನ್ನು ಕೂಡ ಪರ್ಚೇಸಿಂಗ್ ಮಾಡ್ಕೊಂಡ್ವಿ. ಇವನು ವೀಕು ಅವನು ಅಪ್ಪು ಸ್ಕ್ಯಾನ್ ಮಾಡಿದ್ನಲ್ಲ, ಸೊ ಹಾಗಾಗಿ ಇವನು ನಾನು ಮಾಡಬೇಕು ಅಂತ ಇಲ್ಲಿ ಮಾಡ್ತಾ ಇದ್ದ. ಈ ಥರ ಟೆಡಿ ಬೇರ್ ಆಲ್ರೆಡಿ ಇವನು ತೊಗೊಂಡೋಗಿದ್ದಾನೆ ದುವೀಕು, ಮತ್ತೆ ಬೇಕು ಅಂದ್ಬಿಟ್ಟು ಅದನ್ನು ಕೂಡ ಬ್ಯಾಗಿಗೆಲ್ಲ ಟ್ರೋಲಿನಲ್ಲಿ ತುಂಬಿಸ್ಕೊಂಡಿದ್ದ. ಮನೆ ಐಟಮ್ಸ್ ಎಲ್ಲ ಸೆಟ್ ಆದಮೇಲೆ ನಾನು ಒಂದ್ಸಲ ನಿಮಗೆ ಇನ್ನೊಂದು ಲಾಗ್ನ ಮಾಡಿ ನಾನು ತೋರಿಸ್ತೀನಿ. ಎಷ್ಟು ಗ್ಲಾಸ್ ಐಟಮ್ಸ್ ಎಲ್ಲ ಇದೆ ಮನೆಯಲ್ಲಿ. ಗ್ಲಾಸ್ಗಳಾಗ್ಬೋದು ಅಥವಾ ಪ್ಲೇಟ್ ಸೆಟ್ ಆಗ್ಬೋದು, ಬೌಲ್ಗಳಾಗ್ಬೋದು, ತುಂಬಾ ಇದೆ ನಮ್ಮ ಮನೆಯಲ್ಲಿ. ಅದನ್ನೆಲ್ಲ ನಾನು ನೆಕ್ಸ್ಟ್ ಒಂದು ಯಾವಾಗಾದರೂ ಬ್ಲಾಗ್ನ ಮಾಡಿ ನಾನು ಹಾಕ್ತೀನಿ. ಅದಾದಮೇಲೆ ಒಂದಷ್ಟು ನಮಗೆ ಐಟಮ್ಸ್ ಏನೇನು ಬೇಕೋ ಅದನ್ನೆಲ್ಲ ಪರ್ಚೇಸಿಂಗ್ ಮಾಡಿಕೊಂಡು ಬಂದ್ವಿ. ಅಂದರೆ ಈ ಸಲ ಹೋಗಿದ್ದು ನಾವು ಎಕ್ಸ್ಟ್ರಾ ಏನೂ ತೊಗೋಬಾರ್ದು, ಏಕೆಂದರೆ ಹೋದಾಗೆಲ್ಲ ಎಲ್ಲೇ ಹೋದ್ರೂ ಅಷ್ಟೇ, ನಾವಾದ್ರೂ ಅಷ್ಟೇ, ನೀವಾದ್ರೂ ಅಷ್ಟೇ, ಎಲ್ಲೋದ್ರೂ ಏನಿಷ್ಟ ಆದರೂ ತೊಗೊಂಬಂದ್ಬಿಡ್ತೀವಿ. ಆ ಥರ ಏನೂ ಮಾಡೋದು ಬೇಡ, ಏನು ಬೇಕು ಅಷ್ಟೇ ತೊಗೊಂಬರೋಣ, ಸುಮ್ಮನೆ ವೇಸ್ಟ್ ಖರ್ಚು ಮಾಡೋದು ಬೇಡ ಅಂದ್ಕೊಂಡು ಹೋಗಿದ್ವಿ. ನಮ್ಗೆ ಏನೇನು ಬೇಕೋ ಅದನ್ನೇ ತೊಗೊಂಬಂದ್ವಿ. ಎಕ್ಸ್ಟ್ರಾ ಅಂತ ಏನೂ ಅಷ್ಟೊಂದೇನು ತಂದಿಲ್ಲ. ನಂದು ಒಂಥರ ಬುದ್ಧಿ ಇದೆ, ಎಲ್ಲೇ ಶಾಪ್ ಹೋದ್ರೂ ಸುಮ್ಮನೆ ಹಾಗೆ ಬರೋ ಆಗಿಲ್ಲ, ಏನಾದರೂ ಆಗಲಿ ಪರ್ಚೇಸಿಂಗ್ ಮಾಡೇ ಬರಬೇಕು. ನನಗೆ ಖಾಲಿ ಹೋಗಿ ಬರೋದಕ್ಕೆ ಇಷ್ಟ ಆಗಲ್ಲ. ನೀವು ಅದೇ ರೀತಿ ಅನ್ನೋದನ್ನು ನನಗೆ ಕಮೆಂಟ್ ಮಾಡಿ. ನಾನು ಅದಕ್ಕೆ ಆನ್ಲೈನಲ್ಲೇ ಜಾಸ್ತಿ ಆರ್ಡ್ರ್ ಮಾಡ್ಕೊಳ್ಳೋಕೆ ಟ್ರೈ ಮಾಡ್ತೀನಿ. ಏನಕ್ಕಪ್ಪ ಅಂತಂದರೆ ಆನ್ಲೈನಲ್ಲಿ ಯೋಚನೆ ಮಾಡಿ, ಥಿಂಕ್ ಮಾಡಿ, ನೋಡಿ ತೊಗೊಂಬರ್ಬೋದು. ಅಂಗಡಿಗಳಿಗೆ ಹೋದರೆ ಹಂಗೆ ಮಾಡಲ್ಲ. ನಾನು ಏನು ಸಿಗುತ್ತೆ, ಏನಾರು ಇಷ್ಟ ಆಯಿತಾ ಪಟ್ಟಂತ ಎತ್ಕೊಂಡ್ಬಂದ್ಬಿಡ್ತೀನಿ. ಮನೆಗೆ ಬಂದುಬಿಟ್ಟು ಅಯ್ಯೋ ಈ ಥರದ್ದು ಇತ್ತಲ್ಲ ಅಂತ ಆಮೇಲೆ ಯೋಚನೆ ಮಾಡ್ತಾ ಇರ್ತೀನಿ. ಈ ಥರ ಸ್ವಲ್ಪ ನಾನು. ಸೊ ಹಾಗಾಗಿ ಆನ್ಲೈನೇ ನನಗೆ ಬೆಟರ್ ಅಂತ ಅನಿಸುತ್ತೆ. ಅಲ್ಲಿಂದ ನಾವು ಶಾಪಿಂಗ್ನ ಮಾಡಿಕೊಂಡು ಮನೆಗೆ ಅಂತ ಹೊರಟ್ವಿ. ಅಲ್ಲಂತೂ ಸುತ್ತಿ ನಮಗಂತೂ ಕಾಲೆಲ್ಲ ತುಂಬಾ ನೋವು ಬಂದುಬಿಟ್ಟಿತ್ತು. ಮನೆಗೆ ಬಂದು ಚಿಕನ್ ಲಿವರ್ ಫ್ರೈನ ಮಾಡ್ಕೊಂಡಿದ್ವಿ. ಇದಂತೂ ತುಂಬ ಚೆನ್ನಾಗಿ ಮಾಡ್ತಾರೆ ವಿಜಯ್, ತುಂಬ ಟೇಸ್ಟಿ ಆಗಿರುತ್ತೆ ಪರೋಟ ಜೊತೆಗೆ. ನಾನು ನೆಕ್ಸ್ಟ್ ಯಾವಾಗಾದರೂ ಈ ರೆಸಿಪಿನೂ ಕೂಡ ನಾನು ಅಪ್ಲೋಡ್ ಮಾಡ್ತೀನಿ. ಇದ್ರ ಜೊತೆಗೆ ಚಿಕನ್ ರೋಲ್ನ ಮಾಡಿಕೊಂಡು ತಿಂದ್ವಿ. ತುಂಬ ಸುಸ್ತಾಗಿರೋದ್ರಿಂದ ನಾನು ಇವತ್ತಿನ ಲಾಗಲ್ಲೇ ನಾನು ಐಕಿಯಾದಲ್ಲಿ ಏನೇನೆಲ್ಲ ಪರ್ಚೇಸ್ ಮಾಡಿದೆ ಅನ್ನೋದನ್ನು ನಾನು ತೋರಿಸೋದಕ್ಕೆ ಹೋಗಲಿಲ್ಲ. ಲಾಗ್ನ ನೆಕ್ಸ್ಟ್ ಡೇ ಕಂಟಿನ್ಯೂ ಮಾಡೋಣ ಅಂದ್ಬಿಟ್ಟು ಬಂದ್ವಿ. ನೈಟ್ ಆಗೋಗಿತ್ತು, 7 o'clock ಹೋಗಿತ್ತು.
ಸೊ ಅಡುಗೆ ಎಲ್ಲ ಮಾಡಿಕೊಂಡು ತಿಂದು ಮಲ್ಕೊಬಿಟ್ವಿ. ಸುಸ್ತಾಗಿದ್ದು ಆಯ್ಕೆ ಎಲ್ಲ ಸುತ್ತಿ ಅದಾದಮೇಲೆ ನೆಕ್ಸ್ಟ್ ಡೇ ನಾನು ಈ ವಿಡಿಯೋನ ಮಾಡ್ತಾ ಇರೋದು. ಇದೊಂದು ತೊಗೊಂಬಂದಿದೆ ನೋಡಿ. ಇವಾಗ ಇವನು ಓಪನಿಂಗ್ ಸೆರೆಮನಿ ಮಾಡ್ತಾನೆ ನನ್ನ ಮಗ. ಮಾಡು, ಅವಾಗಲಿಂದ ಕಾಯ್ತಾವನೆ ಎಲ್ಲ ಓಪನ್ ಮಾಡಬೇಕು ಅಂತ. ತೋರಿಸ್ತೀನಿ ಈ ವಿಡಿಯೋದಲ್ಲಿ ಏನೇನು ತೊಗೊಂಬಂದಿದೆ ಅನ್ನೋದನ್ನು. ಎಷ್ಟೊಂದು ಸಲ ಆಯ್ಕೆ ಹೋಗ್ತಾನೆ ಇದ್ವಿ. ಮೊದಲು ನಾಗಸಂದ್ರದಲ್ಲೇ ಇದ್ವಿ, ಆವಾಗ ಆಯ್ಕೆ ತುಂಬ ಸಲ ಹೋಗ್ತಾ ಇದ್ವಿ. ಆವಾಗ ಒಂದಷ್ಟು ಐಟಮ್ಸ್ನೆಲ್ಲ ಪರ್ಚೇಸಿಂಗ್ ಮಾಡಿದ್ವಿ. ಇವಾಗ ಎಲೆಕ್ಟ್ರಾನಿಕ್ ಸಿಟಿ ಶಿಫ್ಟ್ ಆದಮೇಲೆ ಇದು ಫಸ್ಟ್ ಟೈಮ್ ಹೋಗಿರೋದು. ನಾವು ಆಗಲೇ ಎಲೆಕ್ಟ್ರಾನಿಕ್ ಸಿಟಿ ಬಂದು 1.5 month ಆಯಿತು. ಅದಾದಮೇಲೆ ಇವಾಗ ಹೋಗಿದ್ದು. ಒಂದಷ್ಟು ಐಟಮ್ಸ್ ಬೇಕಿತ್ತು, ಸೊ ಹಾಗಾಗಿ ಬಂದಿದ್ವಿ. ತುಂಬ ದಿವಸದಿಂದ ಅಂದ್ಕೊಂಡಿದ್ದೆ ತೊಗೋಬೇಕಂತ, ಬಟ್ ಮನೇಲಿ ಥರ್ಮಸ್ಸು ಎಲ್ಲ ತುಂಬ ಇತ್ತು. ಬಟ್ ಆದರೂ ಇದೇನೋ ಗೊತ್ತಿಲ್ಲ, ನನಗೆ ಹೋದಾಗೆಲ್ಲ ತುಂಬಾ ಇಷ್ಟ ಆಗ್ತಿತ್ತು. ಈ ಸಲ ತೊಗೊಂಬಂದ್ಬಿಟ್ಟೆ, ಇಷ್ಟ ಆಗಿತ್ತು ಅಂದ್ಬಿಟ್ಟು ಇದೊಂದು ತೊಗೊಂಬಂದೆ. ಡಸ್ಟ್ಬಿನ್ ಕವರ್ಗಳೇನಾದರೂ ಹಾಕಿಡೋಕ್ಕೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ತೊಗೊಂಬಂದೆ. ವಾಶ್ ಬೇಸಿನ್ ಕೆಳಗಡೆ ಇಡ್ಬೋದು ಅಂದ್ಬಿಟ್ಟು. ಆಮೇಲೆ ಇದೊಂದು ತೊಗೊಂಬಂದೆ. ಕಿಚನ್ ಸಿಂಕ್ ಹತ್ರ ಇಟ್ಕೊಬೋದು ಇದನ್ನು. ಇಲ್ಲಿ ಸ್ಪೂನ್ಸ್ ಎಲ್ಲ ವಾಶ್ ಮಾಡಿರೋವಂಥ ಪಾತ್ರೆಗಳನ್ನ ಇಲ್ಲಿ ಸ್ಪೂನ್ಸು ಇದೆಲ್ಲ ಹಾಕಿ ಇಡ್ಬೋದು. ಇಲ್ಲಿ ಪ್ಲೇಟ್ಗಳನ್ನ ಬೇಕಾದ್ರೆ ನೀರು ಸೋರೋದಕ್ಕೆ ಈ ಥರ ಇಡ್ಬೋದು. ಈ ಥರ ಇದೆ. ಎರಡು ಬಾತ್ರೂಮ್ ಕ್ಲೀನ್ ಮಾಡೋ ಬ್ರಷು, ಬಿಸಿ ಪಾತ್ರೆ ಇಡೋದಕ್ಕೆ ಅಂದ್ಬಿಟ್ಟು ಇದನ್ನು ತೊಗೊಂಡ್ಬಂದೆ. ಇದೊಂದು ರ್ಯಾಕು ಕಿಚನ್ಗೆ ಇರೋದಕ್ಕೆ ಅಂದ್ಬಿಟ್ಟು. ಇದ್ರ ಮೇಲೆ ಗ್ಲಾಸ್ ಸ್ಟೋರೇಜ್ ಬಾಕ್ಸ್ ಎಲ್ಲ ಇಡ್ಬೋದು. ನಮ್ಮದು ಬ್ಯಾಲ್ಕನಿ ಚಿಕ್ಕದಾಗಿ ನನಗೆ ಒಂದು ಟೇಬಲ್ 2 ಚೇರ್ ಸೆಟ್ ಬೇಕಿತ್ತು. ನಾನು ಅದನ್ನು ಐಕಿಯಾದಲ್ಲೇ ನೋಡಿದೆ ಆನ್ಲೈನಲ್ಲಿ. ಸೊ ಅಲ್ಲಿ ಹೋದಾಗಲೂ ಕೂಡ ಎಷ್ಟೊಂದು ಸಲ ನೋಡಿದೆ. ಇದನ್ನೇ ತೊಗೊಳ್ಳೋಣ ಅಂದ್ಬಿಟ್ಟು ಅದನ್ನೇ ತೊಗೊಂಬಂದ್ವಿ ನಾವು. ಇದು ಆ್ಯಕ್ಚುಲಿ ನಾನು ಕಾರಲ್ಲೇ ಬಿಟ್ಟು ಬಂದಿದ್ವಿ. ಸಂಜೆ ಎಷ್ಟಾಗುತ್ತೆ ಅಷ್ಟು ಎತ್ಕೊಂಬಂದಿದ್ವಿ. ಇದೆಲ್ಲ ನಾಳೆ ಎತ್ಕೊಳ್ಳೋಣ ನೆಕ್ಸ್ಟ್ ಡೇ ಅಂದ್ಬಿಟ್ಟು. ಸೊ ಹಾಗಾಗಿ ನಾನು ಇದನ್ನು ವಿಡಿಯೋದಲ್ಲಿ ಹೇಳೋದಕ್ಕೆ ಮರ್ತೋಗ್ಬಿಟ್ಟೆ. ಹಾಗಾಗಿ ನೆಕ್ಸ್ಟ್ ಡೇ ಎತ್ಕೊಂಬಂದು ಇದನ್ನು ಇನ್ಸ್ಟಾಲೇಷನ್ ಮಾಡಬೇಕಾದ್ರೆ ನಾನು ಈ ವಿಡಿಯೋನ ಹಾಕಿದ್ದೀನಿ. ಇವಾಗ ಹೇಳ್ತಾ ಇದ್ದೀನಿ ನಿಮ್ಮ ಹತ್ರ. ಇದು ಐಕಿಯಾದಲ್ಲಿ ಇನ್ನೊಂದು ನನಗೆ ತುಂಬಾ ಇಷ್ಟ ಆಗುತ್ತೆ. ನಾವೇ ಈಸಿಯಾಗಿ ಇನ್ಸ್ಟಾಲೇಷನ್ ಮಾಡ್ಕೋಬೋದು. ಅದೇ ರೀತಿ ಐಟಮ್ಸ್ ಇರುತ್ತೆ ಐಕಿಯಾದಲ್ಲಿ. ವಿಜಯ್ ಇವಾಗ ಇಲ್ಲಿ ಟೇಬಲ್ನ ಇನ್ಸ್ಟಾಲ್ ಮಾಡ್ತಾ ಇದ್ದಾರೆ. ಅದಾದಮೇಲೆ ಚೇರು ಎಲ್ಲದನ್ನು ಕೂಡ ಇನ್ಸ್ಟಾಲ್ ಮಾಡಿದ್ವಿ. ಇನ್ನೊಂದು ಏನಪ್ಪ ಅಂತಂದರೆ ಇದು ಫೋಲ್ಡೆಬಲ್ ಚೇರು, ಫೋಲ್ಡೆಬಲ್ ಟೇಬಲ್ಲು. ಸೊ ಮಳೆ ಏನಾದರೂ ಈ ರೀತಿ ಬಂತು ಅಂತ ಅಂದರೆ ನಾವು ಒಳಗಡೆ ಎತ್ತಿಟ್ಬಿಟ್ಟು, ಇಲ್ಲ ಆಚೆ ಎಲ್ಲಾದರೂ ಹೋಗ್ತಾ ಇದ್ದೀವಿ ಅಂತ ಅಂದರೆ ಒಳಗೆ ಎತ್ತಿಟ್ಬಿಟ್ಟು ಹೋಗ್ಬಿಡ್ಬೋದು. ಇನ್ನು ಬ್ಯಾಲ್ಕನಿಗೆಲ್ಲ ಗ್ರಾಸ್ ಎಲ್ಲ ಆರ್ಟಿಫಿಷಿಯಲ್ ಗ್ರಾಸ್ ಎಲ್ಲ ಹಾಕಿಸ್ಬೇಕು. ಸೊ ಅದನ್ನು ಕೂಡ ನೆಕ್ಸ್ಟ್ ಯಾವಾಗಲಾದರೂ ಒಂದು ಬ್ಲಾಗ್ನ ಮಾಡಿ ಹಾಕ್ತೀನಿ. ಗಿಡಗಳೆಲ್ಲ ಆಲ್ಮೋಸ್ಟ್ ಒಂದಷ್ಟು ಹೋಗ್ಬಿಟ್ಟಿದೆ. ಇನ್ನೊಂದಷ್ಟು ಗಿಡಗಳನ್ನೆಲ್ಲ ತೊಗೊಂಬರ್ಬೇಕು ನರ್ಸರಿಗೆ ಹೋಗಿ. ಸೊ ಅದೆಲ್ಲ ಆದಮೇಲೆ ಬ್ಯಾಲ್ಕನಿದು ಒಂದ್ಸಲಿ ನಾನು ನಿಮಗೆ ಬ್ಲಾಗ್ನ ಮಾಡಿ ತೋರಿಸ್ತೀನಿ. ಆ್ಯಕ್ಚುಲಿ ಇದು ಅಪ್ಪು ಫೋಲ್ಡ್ ಮಾಡಿ ಎಲ್ಲ ತೋರಿಸ್ತಾ ಇದ್ದ. ನನಗೂ ಮಾಡು ಮಮ್ಮಿ ಅಂತ ಕೊಟ್ಟ. ನನಗೆ ಸ್ಟಾರ್ಟಿಂಗ್ ಗೊತ್ತಾಗಲಿಲ್ಲ, ಆಮೇಲೆ ಹೇಳ್ಕೊಟ್ಟ. ಈ ಥರ ಇನ್ನೂ ಟೈಟ್ ಇರುತ್ತಲ್ಲ ಹೊಸದಲ್ಲ, ಸೊ ಈ ಥರ ಮಾಡು ಅಂತ ಅಂದ. ವಿಂಡೋಗಳಿಗೆ ಮತ್ತು ಬ್ಯಾಲ್ಕನಿ ವಿಂಡೋಗೆಲ್ಲ ಕರ್ಟನ್ಸ್ ಹಾಕೋದಕ್ಕೆ ಅಂದ್ಬಿಟ್ಟು ನಾವು ಈ ರೀತಿ ಎಲ್ಲ ಐಕಿಯಾದಲ್ಲೇ ತೊಗೊಂಬಂದ್ವಿ. ಒಂದೊಂದು 150, 100 ಈ ರೀತಿ ನಮಗೆ ಪ್ರೈಸ್ ಬಿತ್ತು. ಸೊ ಈ ರೀತಿ ವಾಲ್ಗೆ ಹಾಕ್ಬಿಟ್ಟು ಅದಕ್ಕೊಂದು ರಾಡು ಎಕ್ಸ್ಟ್ರಾ, ಎಲ್ಲದಕ್ಕೂ ಒಂದೊಂದಕ್ಕೂ ಎಕ್ಸ್ಟ್ರಾ ಚಾರ್ಜ್ ಇರುತ್ತೆ. ಒಂದೊಂದಕ್ಕೂ ಪ್ರೈಸ್ ಹಾಕಿರ್ತಾರಲ್ಲಿ. ಈ ರೀತಿ ರಾಡ್ ಹಾಕಿ ಕರ್ಟನ್ ಹಾಕೋದು. ಕರ್ಟನ್ ಇನ್ಸ್ಟಾಲೇಷನು ನನ್ನ ತಮ್ಮನೇ ಮಾಡ್ದ. ಅವ್ನು ಮಾಡಬೇಕಾದ್ರೆ ನಾನು ವೀಡಿಯೋ ಮಾಡ್ಕೊಳ್ಳೋದು ಮರ್ತೋಗ್ಬಿಟ್ಟೆ. ಸೊ ಇನ್ಸ್ಟಾಲೇಷನ್ ಎಲ್ಲ ಆದಮೇಲೆ ವೀಡಿಯೋನ ಮಾಡ್ಕೊಂಡಿದ್ದೀನಿ. ನೀವು ಇಲ್ಲಿ ನೋಡ್ತಾ ಇರ್ಬೋದು. ಈ ರೀತಿ ಹಾಕೋದು. ಆ್ಯಕ್ಚುಲಿ ನಾವು ಬ್ಲೈಂಡ್ಸ್ನೇ ಹಾಕ್ಸೋಣ ಅಂತ ಅಂದ್ಕೊಂಡ್ವಿ, ಬಟ್ ಕರ್ಟನ್ಸ್ ಎಲ್ಲ ತುಂಬಾ ಇತ್ತು ಮನೆಯಲ್ಲಿ. ಅದೇ ಯೂಸ್ ಆಗಲಿ ಅಂದ್ಬಿಟ್ಟು ನಾವು ಕರ್ಟನ್ಗೆ ಅಂದ್ಬಿಟ್ಟು ರಾಡ್ನೇ ತೊಗೊಂಬಂದ್ವಿ. ಆಮೇಲೆ ಇದೊಂದು ಟವಲ್ ನಾನು ತೋರಿಸಿದ್ನಲ್ಲ ಐಕಿಯಾದಲ್ಲಿ, ಇದನ್ನು ಕೂಡ ಪರ್ಚೇಸ್ ಮಾಡಿದ್ವಿ. ಅದಾದಮೇಲೆ ಈ ಗ್ಲಾಸು 4 ಪೀಸಸ್ ಇದೆ ಗ್ಲಾಸು, ಇದನ್ನು ಕೂಡ ತೊಗೊಂಬಂದ್ವಿ. ಬಾತ್ರೂಮ್ಗೆ ಎಲ್ಲಾದರೂ ಹಾಕೋದಕ್ಕಾಗುತ್ತೆ ಅಂತ. ಇದರಲ್ಲಿ ಶೇಪ್ಸ್ ಎಲ್ಲ ತುಂಬಾ ಇತ್ತು. ನಾವು ಇದನ್ನು ತೊಗೊಂಬಂದ್ವಿ. ನಾನು ಇದು ಮಿರರ್ ಎಲ್ಲ ನಾನು ಬಂದೆಡ್ಕೆನೆ ಎತ್ತಿಟ್ಬಿಟ್ಟಿದೆ. ದುವಿಕ್ಕೆ ಎತ್ತಿ ಹೊಡೆದಾಕ್ಬಿಡ್ತಾನೆ ಅನ್ನೋ ಭಯಕ್ಕೆ. ಸೊ ಆಮೇಲೆ ನೆನಪಾಯಿತು, ಇದನ್ನೆಲ್ಲ ನಾನು ವೀಡಿಯೋನೇ ಮಾಡಿಲ್ವಲ್ಲ ಅಂದ್ಬಿಟ್ಟು ಆಮೇಲೆ ಲಾಸ್ಟಲ್ಲಿ ಇದನ್ನು ತೆಗೆದು ವೀಡಿಯೋನ ಮಾಡಿದೆ. ಈ ರೀತಿ ನಾನು ವಾಲ್ಗೆ ಹಾಕೋದಕ್ಕೆ ಅಂದ್ಬಿಟ್ಟು ಗ್ಲಾಸ್ನ ತೊಗೊಂಬಂದೆ. ಎಲ್ಲಿಗೆ ಹಾಕ್ತೀನಿ ಅಂತ ಗೊತ್ತಿಲ್ಲ. ವಾಲೆಲ್ಲ ಫುಲ್ ಆಗಿದೆ, ಎಲ್ಲಿ ಖಾಲಿ ಇದೆ ಅಂತ ಗೊತ್ತಿಲ್ಲ. ಲಾಸ್ಟಲ್ಲಿ ನೋಡೋಣ, ಸಾಮಾನೆಲ್ಲ ಸೆಟ್ ಆದಮೇಲೆ ನೋಡೋಣ ಅಂದ್ಬಿಟ್ಟು ತೊಗೊಂಬಂದಿದ್ದೀನಿ. ಇದಕ್ಕೇ ಸ್ಟಿಕ್ ಕೊಟ್ಟಿದ್ದಾರೆ ಅಂಟಿಸೋದಕ್ಕೆ, ನೀವು ನೋಡ್ತಾ ಇರ್ಬೋದು. ಈ ಒಂದು ಲಾಗ್ ಈ ರೀತಿ ಇತ್ತು ನಮ್ಮದು ಐಕಿಯಾದು. ಈ ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್.